ಮಂಗಳೂರು ನಗರದ ಪುರಾತನ ನಾಟಕ, ಕಲಾ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮೀಸಲಾದ ಏಕೈಕ ಸಭಾಂಗಣ ಮಂಗಳೂರಿನ ಬಲ್ಮಠದ ಡಾನ್ ಬಾಸ್ಕೋ ಹಾಲ್ನ ನವೀಕೃತ ಸಭಾಂಗಣದ ಉದ್ಘಾಟನಾ ಕಾರ್ಯಕ್ರಮವು ಜನವರಿ 27ರಂದು ನಡೆಯಲಿದೆ ಎಂದು ಕೊಂಕಣಿ ಸಭಾದ ಅಧ್ಯಕ್ಷ ಫಾದರ್ ಪೌಲ್ ಮೆಲ್ವಿನ್ ಡಿಸೋಜಾ ಹೇಳಿದರು. ಅವರು ಮಂಗಳೂರಿನ ಬಲ್ಮಠದ ಡಾನ್ ಬಾಸ್ಕೋ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, 70 ವರ್ಷಗಳ ಇತಿಹಾಸ ಹೊಂದಿರುವ ಡಾನ್ ಬಾಸ್ಕೋ ಹಾಲ್ ಇದೀಗ ಮೊದಲ ಬಾರಿಗೆ ನವೀಕೃತಗೊಳ್ಳುತ್ತಿದೆ. ಈ ಸಭಾಂಗಣವು ಯಾವುದೇ ಕಮರ್ಷಿಯಲ್ ಉದ್ದೇಶದಿಂದ ನಿರ್ಮಿಸಲಾಗಿಲ್ಲ. ಇದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿ ಅದೆಷ್ಟೋ ಪ್ರತಿಭೆಗಳ ಪ್ರದರ್ಶನಕ್ಕೆ ಉತ್ತಮ ವೇದಿಕೆ ಆಗಿದೆ. ಇನ್ನಷ್ಟು ಕಲಾವಿದರಿಗೆ ಸದುಪಯೋಗವಾಗಬೇಕೆಂಬ ಉದ್ದೇಶದಿಂದ ನವೀಕರಣಗೊಳಿಸಲಾಗಿದೆ ಎಂದು ಹೇಳಿದ್ರು. ಇನ್ನು ಜನವರಿ 27ರಂದು ಮಂಗಳೂರು ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ಉದ್ಘಾಟಿಸಲಿದ್ದಾರೆ. ನವೀಕೃತ ಸಭಾಂಗಣಕ್ಕೆ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಡಾ ಪೀಟರ್ ಪಾಲ್ ಸಲ್ಡಾನಾ ಆಶೀರ್ವದಿಸಲಿದ್ದಾರೆ ಎಂದು ಕೊಂಕಣಿ ಸಭಾದ ಅಧ್ಯಕ್ಷ ಫಾದರ್ ಪೌಲ್ ಮೆಲ್ವಿನ್ ಡಿಸೋಜಾ ಹೇಳಿದರು. ಈಗ ಹಾಲ್ ಅಂತ ಹೇಳುವಾಗ ಇದೊಂದು ವಾಣಿಜ್ಯ ಒಂದು ಸಂಕೀರ್ಣವಲ್ಲ. ಇಟ್ಸ್ ನಾಟ್ ಎ ಕಮರ್ಷಿಯಲ್ ಕಾಂಪ್ಲೆಕ್ಸ್. ಇದು ಒಂದು ವ್ಯಾವಹಾರಿಕ ಕೇಂದ್ರವಲ್ಲ, ಬದಲಾಗಿ ಕಲೆ ಪ್ರತಿಭೆಗಳನ್ನು ಪೋಷಿಸುವ ಒಂದು ಬಿಡಾರ, ರಂಗಭೂಮಿ, ರಂಗಸ್ಥಳ, ಕಲಾವಿದರ ನಿವಾಸ, ಸಾಂಸ್ಕೃತಿಕ ಕಲಾ ಕೇಂದ್ರ. ಡಾನ್ ಬಾಸ್ಕೋ ಕಲಾ ಕೇಂದ್ರ ಇದಕ್ಕೆ 70 ವರ್ಷಗಳಾದವು. ಸಾವಿರಾರು ಕಲಾವಿದರಿಗೆ ಅವರ ಪ್ರತಿಭೆಗಳನ್ನು ವ್ಯಕ್ತಪಡಿಸಲು ಹಾಗೂ ಅವರ ಪ್ರತಿಭೆಗಳನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಗೊಳಿಸಲು ಆದಂತಹ ಒಂದು ತೊಟ್ಟಿಲಂತ ನಾವು ಹೇಳಬಹುದು. ನವೀಕರಣಗೊಳಿಸಿದ ಈ ಡಾನ್ ಬಾಸ್ಕೋ ಕಲಾ ಕೇಂದ್ರದ ಉದ್ಘಾಟನೆ ಹಾಗೂ ಆಶೀರ್ವಚನದ ಕಾರ್ಯಕ್ರಮ ಜನವರಿ 27ರಂದು ಗುರುವಾರ 3 ಗಂಟೆಗೆ ನಾವು ಹಮ್ಮಿಕೊಂಡಿದ್ದೇವೆ. ಕೊಂಕಣಿ ನಾಟಕ ಸಭೆಯ ಸಂಸ್ಥಾಪಕರು ವಂದನೀಯ ಸ್ವಾಮಿ ಜಾರ್ಜ್ ಅಲ್ಬುಕರ್ಕ್, ಜೆಸ್ವಿಟ್ ಯಾಜಕರು, ಸಂತ ಎಲೋಷಿಯಸ್ ಕಾಲೇಜ್ ಮತ್ತು ಡಾನ್ ಬಾಸ್ಕೋ ಹಾಲನ್ನು ಕಟ್ಟಲು ಕಾರಣರಾದ ವಂದನೀಯ ಸ್ವಾಮಿ ಫಿಲಿಪ್ ನೇರಿ ಅವರನ್ನು ಇವತ್ತು ಸ್ಮರಿಸಿ, ಎಲ್ಲ ಅಧ್ಯಕ್ಷರನ್ನು, ಎಲ್ಲ ಉಪಾಧ್ಯಕ್ಷರನ್ನು, ಎಲ್ಲ ಕೊಂಕಣಿ ನಾಟಕ ಸಭೆಯ ಸದಸ್ಯರನ್ನು, ಎಲ್ಲ ದಾನಿಗಳನ್ನು ನಾವು ಇವತ್ತು ಪ್ರತ್ಯೇಕವಾಗಿ ಸ್ಮರಿಸುತ್ತೇವೆ. 2 ಕೋಟಿ ವೆಚ್ಚದ ಈ ನವೀಕೃತ ಕಟ್ಟಡ ಸಾಧ್ಯವಾಗಿದೆ ದಾನಿ ಮತ್ತು ಮಹದಾನಿಗಳಿಂದ. ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಪರಮ ಪೂಜ್ಯ ಪೀಟರ್ ಪಾಲ್ ಸಲ್ಡಾನಾ ಈ ನವೀಕೃತ ಕಟ್ಟಡವನ್ನು ಆಶೀರ್ವಚನವನ್ನು ಮಾಡಲಿದ್ದಾರೆ. ಮಂಗಳೂರು ನಗರದ ಪೊಲೀಸ್ ಆಯುಕ್ತರು ಶ್ರೀಯುತ ಎನ್ ಶಶಿಕುಮಾರ್ IPS ಇವರು ಇದನ್ನು ಉದ್ಘಾಟಿಸಲಿದ್ದಾರೆ. ಈ ವೇಳೆ ಕೊಂಕಣಿ ನಾಟಕ ಸಭಾದ ಉಪಾಧ್ಯಕ್ಷ ಲಿಸ್ಟನ್ ಡೆರಿಕ್ ಡಿಸೋಜಾ, ಪ್ರಧಾನ ಕಾರ್ಯದರ್ಶಿ ಫ್ಲಾಯ್ಡ್ ಡಿಮೆಲ್ಲೋ, ಸಹ ಕಾರ್ಯದರ್ಶಿ ಪ್ರವೀಣ್ ರೋಡ್ರಿಗಸ್, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರೇಮಂಡ್ ಡಿಕುನ್ಹಾ, ಕಾರ್ಯಕಾರಿ ಸಮಿತಿ ಸದಸ್ಯ ಕ್ಲೀಟಸ್ ಲೋಬೋ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಿಮಟ್ಕ, V4 ನ್ಯೂಸ್, ಮಂಗಳೂರು.